ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವಾಣಿ ಪ್ರಕಾಶ್. ಬನ್ನಿ, ಇವತ್ತಿನ ದಿನಚರಿ ಹೇಗಿತ್ತು, ಸಂಡೇ ಸ್ಪೆಷಲ್ಲಾಗಿ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಬರೋಣ. ಸಂಡೇ ಯಾವಾಗಲೂ ನಾವು ಬೇಗ ಎದ್ದೇಳಲ್ಲ, ಡೈಲಿ ಡ್ಯೂಟಿಗೆ ಹೋಗೋದು, ಅವಸರವಾಗಿ ಕೆಲಸ ಮಾಡ್ಕೊಂಡಿರೋ ಹೋಗೋದೆಲ್ಲ ಇರುತ್ತೆ. ಬಟ್ ಇವತ್ತು ತುಂಬ ಸ್ವಲ್ಪ ಕೆಲಸ ಜಾಸ್ತಿ ಇರೋದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗನೆ ಎದ್ವಿ. ಎಲ್ಲರೂ ಕೂಡ ಬೇಗನೆ ಎದ್ವಿ. ನಾನು, ನಮ್ಮ ಹಸ್ಬೆಂಡು, ಮಕ್ಕಳು ಎಲ್ಲರೂ ಒಟ್ಟಿಗೆ ಎದ್ವಿ. ಏನು ಸ್ಪೆಷಲ್ಲಾಗಿ ಇವತ್ತೇ ಅಂತಂದರೆ ಸಂಡಿಗೆ ಮಾಡಬೇಕಿತ್ತು. ಹೇಗೂ ಬಿಸಿಲು ಬೇಸಿಗೆಗಾಲ ಬಂತಲ್ವ, ಇವಾಗಲೇ ನಾನು ವರ್ಷಕ್ಕೆ ಆಗುವಷ್ಟು ಒಂದು ಸ್ವಲ್ಪ ಸಂಡಿಗೆ, ಹಪ್ಪಳ ಮತ್ತು ಮಜ್ಜಿಗೆ ಮೆಣಸು ಎಲ್ಲ ಮಾಡಿಟ್ಕೊಳ್ತೇನೆ. ಒಟ್ಟೊಟ್ಟಿಗೆ ರಜೆಗಳು ಇರೋದು ಕಡಿಮೆ ನನಗೆ. ಬಟ್ ಈ ಸಲ ಒಟ್ಟಿಗೆ ರಜೆ, ಈ ವೀಕೆಲ್ಲ ರಜೆ ಇತ್ತು ಅಲ್ವಾ, ಅದಕ್ಕೋಸ್ಕರ ಸಂಡಿಗೆನಾದ್ರು ಮಾಡಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಂಡಿಗೆಗೆ ಅಕ್ಕಿನ ರೆಡಿ ಮಾಡಿಟ್ಟಿದ್ದೆ. 2 ದಿನದಿಂದ ನೆನೆಸಿಟ್ಟಿದ್ದೆ. ನೈಟಲ್ಲೇ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಏನು ಬೇಕು ಅದಕ್ಕೆಲ್ಲ ಹಾಕಿದ್ದೆ, ಉಪ್ಪು ಮತ್ತು ಜೀರಿಗೆ ಅದನ್ನೆಲ್ಲವನ್ನು ಹಾಕಿ ರೆಡಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಲೇಟ್ ಆಗಿಬಿಟ್ರೆ, ಬಿಸಿಲು ಬೇರೆ ಜಾಸ್ತಿ, ಇವಾಗ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಬೇಗ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ಎಲ್ಲ ಸ್ವಲ್ಪ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆ ನೀರು ಹಾಕಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಟೀ ಅಷ್ಟೇ ಕುಡ್ಕೊಂಡು ಇದನ್ನು ರೆಡಿ ಮಾಡೋಕ್ಕಂತ ನಿಂತ್ವಿ. ಸಂಡಿಗೆಗೆ ನೋಡಿ, ಅದು ಹಿಟ್ಟನ್ನ ಹಾಕಿ ಬೇಯಿಸ್ಕೊತಾ ಇದ್ದೆ. ನಾನು ಒಬ್ಬಳೇ ಮಾಡಿಕೊಂಡ್ರೆ ಆಗಲ್ಲ, ನನ್ನ ಜೊತೆಗೆ ನಮ್ಮ ಹಸ್ಬೆಂಡು ಕೂಡ ಪಾಪ ಹೆಲ್ಪ್ ಮಾಡಿದ್ರು. ಅವರೆಲ್ಲ ರೆಡಿ ಮಾಡ್ಕೊಂಡ ತಕ್ಷಣ ನಾನು ಹೊರಗಡೆ ಸಂಡಿಗೆ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಸಾರಿ ಎಲ್ಲ ಹಾಕಿಬಿಟ್ಟು, ಈ ಮಕ್ಕಳಿಗೊಂಥರ ಖುಷಿ ಅಲ್ವಾ, ನಾವೇನು ಮಾಡ್ತೀವಿ ಅವರು ಮಾಡಬೇಕಿಂತ ಕೆಲಸ ಮಾಡೋಕ್ಕೆಲ್ಲ ಮೊದಲೇ ಬರ್ತಾರೆ. ಅವರು ಕೂಡ ಬಂದರು, ನನ್ನ ಜೊತೆಗೇ ಬಂದರು. ಸಂಡಿಗೆ ಹಾಕೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಬಿಸಿಲಿಗೆ ಎಲ್ರಿಗೂ ಒಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದರೆ, ಬಿಸಿಲಿಗೆ ಯಾರೂ ಕೂಡ ಜಾಸ್ತಿ ಹೋಗಬೇಡಿ. ಏನೋ ಕೆಲಸ ಇದ್ರೂ ಕೂಡ, ಯಾವ ಕೆಲಸ ಇದ್ದರೂ ಅತಿ ಬೇಗನೆ ಮಾಡ್ಕೊಬಿಡಿ. ಬೇಗ ಒಂದು 11 ಅಂದರೆ ಎಲ್ಲ ಮಾಡಿಕೊಡಿ. ಯಾಕಂದರೆ ಸ್ಟ್ರೋಕ್ ಅಂತ ಆಗುತ್ತೆ, ತಲೆ ತಿರ್ಗೋದು, ಸುಸ್ತು, ಆಯಾಸ ಎಲ್ಲ ಆಗುತ್ತೆ. ಅದಕ್ಕೆ ಬಿಸಿಲಲ್ಲಿ ಯಾರೂ ಕೂಡ ಜಾಸ್ತಿ ಹೋಗಬೇಡಿ ಅಂತ ನಾನು ಒಂದು ಚಿಕ್ಕದಾಗಿ ಸಜೆಷನ್ ಕೊಡ್ತೇನೆ. ಹಾಗೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಬೇಕು. ಇವಾಗ ನಾನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬನ್ನು, ನಿಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಈ ವಿಡಿಯೋ ಲೈಕ್ ಆದರೆ ಕೊನೆಯದಾಗಿ ನೋಡಿ, ಕೊನೆಯವರೆಗೂ ನೋಡಿ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ನಾನು ಸಂಡಿಗೆನ ಹಾಕ್ತಾಯಿದ್ದೇನೆ. ನಾನೊಬ್ಬಳೇ ಹಾಕ್ತಾಯಿಲ್ಲ, ನಾನು ಸೈಡಿಗೆ ಕೂತಿದ್ದೇನೆ, ನೆರಳಲ್ಲಿ ನಾನು ಹಾಕಿ ಕೊಡ್ತಾಯಿದ್ದೇನೆ ಹಿಟ್ಟನ್ನ. ಇವ್ರುಗಳು 3 ಜನನೂ ಹಾಕ್ತಾಯಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲೇ ಸಂಡಿಗೆಗಳನ್ನು ಹಾಕಿದ್ದಾರೆ. ಫುಲ್ಲು ತುಂಬಾ ಟೈಮ್ ತೊಗೋತು ಸ್ವಲ್ಪ, ಯಾಕಂದರೆ ಒಂದೇ ಇತ್ತು ಸಂಡಿಗೆ ಹಾಕೋದು. ಆಮೇಲೆ ಕವರಲ್ಲಿ ಇಬ್ಬರು ಕವರಲ್ಲಿ ಹಾಕಿದ್ರು. ಕವರಲ್ಲಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಕವರ್ ಇರುತ್ತಲ್ವ, ಆಯಿಲ್ ಯೂಸ್ ಮಾಡ್ತೀವಲ್ಲ ನಾವು ಅಡುಗೆಗೆ, ಅಡುಗೆ ಆಯಿಲಲ್ಲೇ ಹಾಕಿದ್ರೆ ಚೆನ್ನಾಗದು ಸಂಡಿಗೆ ಬರುತ್ತೆ. ಬೇಗನೆ ಮುಗಿಸ್ತೀವಿ, ಆದಷ್ಟು ಅರ್ಜೆಂಟ್ ಮಾಡಿ ಮುಗಿಸಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಒಳಗಡೆ ಬಂದು ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಅದೇನೋ ಸಂಡೇ ಅಂದರೆ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ, ಮೈಂಡು ಫ್ರೆಶ್ ಅಪ್ ಆಗಿರುತ್ತೆ. ಎಲ್ಲ ಕುತ್ಕೊಂಡು ಟಿಫನ್ ಎಲ್ಲ ಮಾಡಿದ್ವಿ. ಹಾಗೆ ಒಂದು ಟಿ ವಿಲಿ ಕೂಡ ಒಂದು ಫಿಲಮ್ ನೋಡಿದ್ವಿ. 2 hours ಆರಾಮ್ ರೆಸ್ಟ್ ತೊಗೊಂಡು ಟಿ ವಿ ಎಲ್ಲ ನೋಡಿದ್ವಿ. ಆಫ್ಟರ್ನೂನ್ಗೆ ಏನಪ್ಪ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ರೊಟ್ಟಿ ಮಾಡೋಣ ಅನ್ನೋ ಪ್ಲ್ಯಾನ್ ಹಾಕಿದೆ. ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ. ನಮ್ಮ ಸೈಡ್ ಅದು ರೊಟ್ಟಿ ವಿಶೇಷ ಅಲ್ವಾ, ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿದೆ. ಸಂಡೇ ಏನು ಮಾಡಲ್ಲ ರೊಟ್ಟಿನ, ಬಟ್ ಈ ಸಂಡೇ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದೆ. ಹೋದ ವಾರ ಹಬ್ಬದ್ದೆಲ್ಲ ರೆಡಿ ಇತ್ತು. ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದಿತ್ತು, ತುಂಬಾ ಕೆಲಸ ಇತ್ತು, ಶಾಪಿಂಗ್ ಮಾಡೋದಿತ್ತು. ಸ್ವಲ್ಪನೂ ಟೈಮ್ ಸಿಗಲೇ ಇಲ್ಲ ನನಗೆ, ಅದಕ್ಕೆ ರೊಟ್ಟಿ ಮಾಡೋಕ್ಕಾಗಲೇ ಇಲ್ಲ. ಚಪಾತಿ ಅಷ್ಟೇ ಮಾಡ್ಕೋತಾ ಇದ್ದೆ.
ಅದಕ್ಕೆ ಈ ವಾರ ಏನಿಲ್ಲ, ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಅದನ್ನು ನಾದ್ಕೊಂಡೆ. ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೇವೆ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಗೆ ರೊಟ್ಟಿನ ನಾದ್ಕೊಂಡು ತಟ್ಟದೆ ನಾನು ಒಂದೇ ಸಲವೇ ಎಲ್ಲ ರೊಟ್ಟಿನೂ ಒಂದೇ ಸಲ ತಟ್ಟಿಟ್ಕೊಬಿಡ್ತೇನೆ. ಒಂದೊಂದೇ ತಟ್ಟೋದು ಮತ್ತು ಬೇಯಿಸೋದು ಮಾಡ್ಕೊಳ್ಳಲ್ಲ, ಯಾಕಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ನಾನೇನು ಮಾಡ್ತೀನಿ, ಎಲ್ಲ ರೊಟ್ಟಿಗಳನ್ನೂ ಒಂದೇ ಸಲ ತಟ್ಕೋತೇನೆ. ಅಷ್ಟೊಂದು ಫಾಸ್ಟಾಗಿ ನನಗೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ. ಯಾಕಂದರೆ ನಾನು ಒಂದು ಸಲವೂ ಅಮ್ಮನ ಮನೇಲಿದ್ದಾಗ ರೊಟ್ಟಿ ಮಾಡಿದವಳಲ್ಲ. ಇವಾಗ ಮೈಸೂರಿಗೆ ಬಂದಮೇಲೆ, ಯಾಕಂದರೆ ಯಾರೂ ಮಾಡಿಕೊಡೋರು ಇಲ್ವಲ್ಲ, ಇವಾಗ ಎಲ್ಲರೂ ಆ ಕಡೆ ಇರೋದು, ನಾವಷ್ಟೇ ಇಲ್ಲಿರೋದು. ಇವಾಗ ಕಲ್ತಿರೋದು. ಯಾಕಂದರೆ ತಿನ್ನೋಕ್ಕೆ ಬೇಕಂದರೆ ನಮಗೆ ನಾವೇ ಮಾಡ್ಕೋಬೇಕಾಗತ್ತೆ, ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಮತ್ತು ಆದಷ್ಟು ಇಲ್ಲಿ ರೊಟ್ಟಿಗಳು ಕೂಡ ಸಿಗಲ್ಲ. ಆ ಕಡೆ ಆದರೆ ನಮ್ಮ ಸೈಡ್ ಆದರೆ ರೊಟ್ಟಿಗಳು ಸಿಗ್ತವೆ, ಮಾರೋಕ್ಕಾದ್ರೂ ತಂದುಕೊಂಡು ತಿನ್ಬೋದು. ಬಟ್ ಇಲ್ಲಿ ಹಾಗಾಗಲ್ಲ, ನಮ್ಗೆ ನಾವೇ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾರೂ ಕೂಡ ನಮಗಿಲ್ಲ. ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಆದರೂ ಓಕೆ ಮಾಡ್ತೀನಿ. ಊರಿಗೆಲ್ಲ ಹೋದರೆ ಅಮ್ಮನೂ ತಂದು ಕೊಡ್ತಾರೆ, ಅವರು ಮಾಡಿಕೊಡ್ತಾರೆ, ಬರಬೇಕಾದ್ರೂ ತಂದು ಕೊಡ್ತಾರೆ. ಅಮ್ಮನಷ್ಟು ಫಾಸ್ಟ್ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮ ಆದರೆ ತುಂಬ ಚೆನ್ನಾಗಿ ತೆಳ್ಳಗೆ ಮಾಡಿಕೊಡ್ತಾರೆ. ಆಮೇಲೆ ನಮ್ಮ ಕಡೆ ರೊಟ್ಟಿ ವಿಶೇಷ ಏನಂದರೆ ಬದನೇಕಾಯಿ ಎಣ್ಗಾಯಿ ಪಲ್ಯ ಮಾಡ್ತೀವಿ. ಆಮೇಲೆ ಕಾಳಿನ ಪಲ್ಯ ಇರುತ್ತೆ. ಆಮೇಲೆ ಚಟ್ನಿ ಪುಡಿಗಳಂತೂ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಅಗಸೆದು, ಗುರೊಳ್ಳು, ಅದೆಲ್ಲ ಸುಮಾರಷ್ಟು ಚಟ್ನಿ ಪುಡಿಗಳಂತೂ ಮನೇಲಿ ಇದ್ದೇ ಇರ್ತವೆ. ನಾನು ಅಷ್ಟೊಂದು ಚಟ್ನಿಗಳ ಪುಡಿಗಳನ್ನೆಲ್ಲ ಮಾಡಿಟ್ಕೊಳ್ಳಲ್ಲ. ಬರೀ ಶೇಂಗಾ ಚಟ್ನಿ ಮತ್ತು ಅಗಸೆ ಪುಡಿ ಚಟ್ನಿ ಮಾತ್ರ ಯಾವಾಗಲೂ ನನ್ನ ಹತ್ರ ಇದ್ದೇ ಇರುತ್ತೆ. ಅದನ್ನ ಪ್ರಿಪೇರ್ ಮಾಡ್ಕೊಂಡಿರ್ತೇನೆ. ಡೈಲಿ ಊಟಕ್ಕೆ ಅದು ಇದ್ದೇ ಇರುತ್ತೆ. ಆಮೇಲೆ ಡೈಲಿ ರೊಟ್ಟಿ ಮಾಡಿಲ್ಲ ಅಂದ್ರೂ ಒಂದು ವಾರಕ್ಕೊಂದು ಸಲ ಅಥವಾ 15 ದಿನಕ್ಕೊಂದು ಸಲ ಒಂದು ರೊಟ್ಟಿನ ಮಾಡ್ತೇನೆ. ಮಿಡಲಲ್ಲಿ ಚಪಾತಿನ ಮಾಡ್ಕೋತಾ ಇರ್ತೇನೆ ಆಲ್ಟರ್ನೇಟಾಗಿ. ಇಷ್ಟು ರೊಟ್ಟಿಗಳನ್ನ ಬಡಿಯೋದಾಯಿತು. ಆಮೇಲೆ ತುಂಬಾ ಬಿಸಿಲಿತ್ತಪ್ಪ ಇವತ್ತು. ಒಂದು 4-5 ದಿನದ ಹಿಂದೆ ಮಳೆ ಆಗಿತ್ತಲ್ವ, ಮಳೆ ಬಂದು ಹೋದಾವಾಗಿಂದಂತೂ ಸೆಕೆ ಇನ್ನೂ ಜಾಸ್ತಿ ಆಗಿದೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ಅಲ್ಲಿನೂ ಒನ್ ಡೇ ಎಲ್ಲ ಕಳೆದು ಹೋಗ್ಬಿಡ್ತು. ಮತ್ತು ಇವತ್ತು ಮನೇಲಿ ಇರೋಣ, ಸ್ವಲ್ಪ ರೆಸ್ಟ್ ಮಾಡೋಣ, ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂದರೆ ಒಂದಿನ ಮಲ್ಕೊಬಿಟ್ರೆ ಅದೇ ರೂಢಿಯಾಗಿಬಿಡತ್ತೆ ಅಂತ ಹೇಳಿಬಿಟ್ಟು ನಾನು ಮಲ್ಕೊಳ್ಳಿಲ್ಲ. ರೊಟ್ಟಿನ ಎಲ್ಲನೂ ತಟ್ಟಿ ಒಂದು 15 ಆಗುವಷ್ಟು ರೊಟ್ಟಿ ತಟ್ಟಿದೆ. ಅಷ್ಟಕ್ಕೆ ಸಾಕಾಗೋಯಿತು ನನಗೆ. ನಮ್ಮ ಮನೆಯವರು ಸ್ವಲ್ಪ ಬನ್ನಿ ಹೆಲ್ಪ್ ಮಾಡಿ ಅಂದರೆ, ಇಲ್ಲ ಅವರು ಏನೂ ಇಲ್ಲಪ್ಪ ನನಗಾಗಲ್ಲ ಅಂತ ಹೇಳಿದ್ರು. ಅವರು ಸ್ವಲ್ಪ ಮೊಬೈಲ್ ನೋಡಿಕೊಂಡು ಹಾಗೆ ಅವರು ಮಲಗಿಬಿಟ್ರು. ಅವರು ತುಂಬ ಸುಸ್ತಾಗಿರ್ತಾರೆ, ಡೈಲಿ ವರ್ಕ್ ಹೋಗ್ತಾರಲ್ವ. ಸಂಡೇ ಒಂದೇ ದಿನ ಅವರಿಗೆ. ನನಗಾದರೂ ತುಂಬ ದಿನ ರಜೆ ಇರುತ್ತೆ, ಮಿಡಲಲ್ಲಿ ಗೌರ್ಮೆಂಟ್ ಹಾಲಿಡೇ ಎಲ್ಲ ಇರುತ್ತೆ. ಬಟ್ ಅವ್ರಿಗೇನು ಪಾಪ ರಜೆ ಇರಲ್ಲ. ಹಾಗೆ ಅವರು ಸ್ವಲ್ಪ ರೆಸ್ಟ್ ಮಾಡಿಕೊಂಡ್ರು. ಮಕ್ಕಳು ಎಕ್ಸಾಮ್ ಇತ್ತು. ಈ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಅವ್ರಿಗಿಂತ ಜಾಸ್ತಿ ನಮಗೆ ಟೆನ್ಷನ್ ಇರುತ್ತೆ ತಾಯಂದ್ರಿಗೆ. ಹೇಗಪ್ಪ ಎಕ್ಸಾಮ್, ಅವ್ರನ್ನ ಓದಿಸೋದೇ ತುಂಬ ಕಷ್ಟ ಆಗಿರುತ್ತೆ. ಓದ್ಕೋ ಅಂತ ಹೇಳಬೇಕು, ಓದೋದೇ ಇಲ್ಲ. ದೊಡ್ಡವಳು ಹೇಗೋ ಓದ್ಕೊಬಿಡ್ತಾಳೆ, ಧ್ಯಾನಿ ಇದ್ದಾಳೆ. ಈ ಚಿಕ್ಕವಳಿಗೆ ಮಾತ್ರ ಓದೋದೇ ಇಲ್ಲ. ಸ್ಕೂಲಲ್ಲಿ ಏನು ಓದಿರ್ತಾಳೆ ಅದೇ ಓದೋದು. ಅವ್ರುಗಳು ಓದಿಸೋಷ್ಟೊತ್ತಿಗೆ ನಾವೇ ಒಂದು 10 ಎಕ್ಸಾಮ್ಗಳನ್ನ ಬರೆದ್ಬಿಡ್ಬೋದಪ್ಪ, ಅಷ್ಟೊಂದು ಕಾಡಿಸ್ತಾರೆ. ಓದೋದೇ ಇಲ್ಲ ಅಂತವೆ. ಅವ್ರ ಜೊತೆಗೆ ನಾವೇನು ಕ್ವಶನ್ ಕೊಟ್ಟಿರ್ತಾರೆ ಅವ್ರಿಗೆ ಓದಿಸಿ ಹೇಳ್ಕೊಟ್ಟು ನಮಗೆ ಬಾಯ್ಪಾಠ ಆಗೋಗಿರ್ತವೆ. ಅಷ್ಟೊಂದು ನಮಗೆ ಎಕ್ಸಾಮು, ನಮಗೆ ತಂದೆ ತಾಯಿಗೆ ಅಷ್ಟೊಂದು ಟೆನ್ಷನ್ ಆಗಿಬಿಟ್ಟಿರುತ್ತೆ. ಹಾಗೆ ಇವ್ರಿಗೂ ಕೂಡ ಎಕ್ಸಾಮ್ ಇರೋದಕ್ಕೆ ಇಷ್ಟೊತ್ತು ಓದೋಕ್ಕಂತ ಕೂರಿಸಿದೆ. ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡ್ರು. ತುಂಬ ಓದು ಅಂತ ಪ್ರೆಷರ್ ಹಾಕಿದ್ರೂ ಕಷ್ಟ ಆಗಿಬಿಡತ್ತೆ. ಹಾಗಾದರೂ ಮಕ್ಕಳು ತುಂಬ ಸ್ಟ್ರೆಸ್ ಆಗಿ ಓದೋದನ್ನೇ ಬಿಟ್ಬಿಡ್ತವೆ. ಅದಕ್ಕೆ ಒಂದು ಸ್ವಲ್ಪ ಎಂಟರ್ಟೈಸ್ ಇರಲಿ ಅಂತ ಹೇಳ್ಬಿಟ್ಟು 1 ಅವರ್ ನನ್ನ ಜೊತೆಗೆ ಅವರು ಕೂಡ ಟಿ ವಿ ನೋಡಿಕೊಂಡ್ರು. ಒಂದು ಸ್ವಲ್ಪ ಆಟ ಆಡಿದ್ರು. ಆಟ ಆಡಿ ನೆಕ್ಸ್ಟ್ ಬಂದುಬಿಟ್ಟು ಊಟ ಮಾಡಿಕೊಂಡು ಇವಾಗ ಓದೋಕ್ಕಂತ ಕೂತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಓದ್ಕೋತಾರೆ, ಆಮೇಲೆ ಮತ್ತೆ ಜಗಳ ಮಾಡ್ಕೋತಾರೆ. ತುಂಬ ವಿಪರೀತ ಜಗಳ ಅಂದರೆ ಜಗಳ ಆಡ್ಕೋತಾರೆ ಇಬ್ಬರೂ. ಈಗ ಸೈಲೆಂಟಾಗಿ ಓದೋಕ್ಕೆ ಕೂತವ್ರೆ. ನಾನು ಎಲ್ಲ ಊಟ ಎಲ್ಲ ಮಾಡಿ ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ಟು ಇವಾಗ ಪಾತ್ರೆಗಳಿದ್ದು, ತುಂಬ ಪಾತ್ರೆಗಳು, ಬೆಳಗ್ಗೆ ಟಿಫನ್ ಮಾಡಿರೋದು, ಮಧ್ಯಾಹ್ನ ಊಟ ಮಾಡಿರೋದು, ಅಡುಗೆ ಮಾಡಿರೋದು ಎಲ್ಲ ಪಾತ್ರೆಗಳಿತ್ತಲ್ವ. ಮತ್ತು ಹಾಗೆ ಇದ್ದರೆ ಇದ್ಬಿಡತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಪಾತ್ರೆಗಳನ್ನು ತಿಕ್ಕಿ ತೊಳೆದು ಬಿಡೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಬಂದೆ. ಮತ್ತು ಏನೇ ನಾವು ಎಷ್ಟೇ ಓದಿದ್ರೂ, ಎಷ್ಟೇ ಹೆಣ್ಮಕ್ಳು ಜಾಬಲ್ಲಿರಲಿ
ಮನೆಯಲ್ಲಿರಲಿ ಅಥವಾ ಎಷ್ಟೇ ಯಾವ ಪೊಸಿಷನ್ನಲ್ಲೇ ಇರಲಿ ಪಾತ್ರೆ ತೊಳೆಯೋದು ಮಾತ್ರ ಆ ಜಾಬ್ ಮಾತ್ರ ಪರ್ಮನೆಂಟ್ ಜಾಬು. ಪಾತ್ರೆ ತೊಳೆಯೋ ಜಾಬು ಪರ್ಮನೆಂಟ್ ಜಾಬು ಹೆಣ್ಮಕ್ಳಿಗಂತಲೇ ಹೇಳ್ಬೋದು. ನನ್ನ ಒಂದು ಅನಿಸಿಕೆ ಹೇಳಿದ್ದೇನೆ, ಯಾರೂ ಕೋಪ ಮಾಡ್ಕೋಬೇಡಿ ಈಗ ಹೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು. ನನಗಂತೂ ಪಾತ್ರೆ ತೊಳೆದಂದರೆ ತುಂಬಾ ಒಂಥರ ಬೇಜಾರು. ಆದರೂ ಏನು ಮಾಡೋದು, ತೊಳಿಲೇಬೇಕಲ್ವ. ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ತೊಳೆಯೋದು ಹೆಣ್ಮಕ್ಳಿಗೊಂದು ದೊಡ್ಡ ಹಿಂಸೆ ಅನ್ಕೋತೀನಿ. ನನಗಾದಂಗೆ ಕೆಲವರೆಲ್ಲ ಇಷ್ಟಪಡ್ತಾರೆ ಪಾತ್ರೆ ತೊಳೆಯೋದು, ಮನೆ ಕೆಲಸ ಇಷ್ಟಪಟ್ಟು ಮಾಡ್ತಾರೆ. ಬಟ್ ನಾನಂತೂ ಇಷ್ಟಪಟ್ಟು ಮಾಡಲ್ಲ, ಕಷ್ಟಪಟ್ಟೇ ಮಾಡ್ತೀನಿ. ಎಲ್ಲ ಪಾತ್ರೆನೂ ನೀಟಾಗಿ ಎಲ್ಲ ತೊಳೆದಿಟ್ಟು ಇನ್ನೇನಪ್ಪ ಒಂದು ಸ್ವಲ್ಪ ಸಂಜೆನೇ ಆಗ್ತಾ ಬಂತು. ಪಾತ್ರೆ ಎಲ್ಲ ತೊಳೆದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಎಲ್ಲರೂ ಒಂದು ಸಲ ತುಂಬ ಹೊತ್ತಿಂದ ಓದ್ತಾ ಇದ್ದರು ಅಂದರು. ಆಗಲೇ ಗಲಾಟೆ ಸ್ಟಾರ್ಟ್ ಆಗಿದೆ ಇಬ್ಬರದ್ದು. ನಾನೇ ಹೋಗ್ಬೇಕೀಗ ಅವ್ರನ್ನ ಸಮಾಧಾನ ಮಾಡೋಕ್ಕೆ. ಹೌದು ನಿಜ, ಗಲಾಟೆ ಮಾಡ್ತಾ ಇದ್ದಾರೆ, ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಬಂದೆ ಮತ್ತು ಸಮಾಧಾನ ಮಾಡಿದೆ. ಅವಳು ಪೆನ್ ಕೊಡ್ತಾ ಇಲ್ಲ, ಇವಳು ಪೆನ್ಸಿಲ್ ಕೊಡ್ತಾ ಇಲ್ಲ. ಮಮ್ಮಿ ಅದು ಅವಳಾಗೆಂದ್ಲು, ಬರೀ ಇದೆ ಅವ್ರದ್ದು ಜಗಳ ಆಗಿರುತ್ತೆ. ಸ್ವಲ್ಪ ಜಗಳ ತೀರಿಸ್ಬಿಟ್ಟು ಬಂದೆ. ಎಲ್ಲ ಪಾತ್ರೆಗಳನ್ನ ತೊಳಿತಾ ಇದ್ದೆ. ತೊಳೆದ್ಬಿಟ್ಟು ಕ್ಲೀನಾಗಿಟ್ಟು ಆಮೇಲೆ ಸಂಜೆ ಆಗೇ ಹೋಯಿತು. ಸಂಜೆ ಹೇಗಾಗತ್ತೆ ಅಪ್ಪ ನಾಳೆ ದಿನ ಬಂದುಬಿಡ್ತಲ್ಲಪ್ಪ ಅನ್ನೋ ಒಂದು ಬೇಜಾರಿರುತ್ತೆ. ಮತ್ತು ಸಣ್ಣದಾಗಿ ಎಲ್ರಿಗೂ ಒಂದು ರಿಕ್ವೆಸ್ಟು, ಯಾರೂ ಕೂಡ ಬಿಸಿಲಲ್ಲಿ ಹೋಗಬೇಡಿ. ಈಗಾಗಲೇ ಹೇಳಿದೆ, ಜಾಸ್ತಿ ನೀರನ್ನು ಕುಡೀರಿ. ಹಾಗೆ ಸ್ವಲ್ಪ ತಣ್ಣಗಿರೋ ನೀರನ್ನೇ ಕುಡೀರಿ. ಆದಷ್ಟು ಸೌತೆಕಾಯಿನ ಜಾಸ್ತಿ ತಿನ್ನಿ. ಆಮೇಲೆ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ವಾರದಲ್ಲಿ 1 ಸಲ 2 ಸಲ ತಿನ್ನಿ. ಯಾಕೆ ಅಂದರೆ ಜಾಸ್ತಿ ಬೆವರ್ತಾ ಇದ್ದೇವೆ, ಬಿಸಿಲಿರೋದ್ರಿಂದ ಜಾಸ್ತಿ ಬೆವರು ಹೋಗುತ್ತೆ, ಯೂರಿನಿಗೆ ಹೋಗ್ತೇವೆ. ಸೊ ಹೀಗೋಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಡಿಹೈಡ್ರೇಷನ್ ಆಗದೇ ಇರಲಿ ಅಂತ ಜಾಸ್ತಿ ನೀರನ್ನು ಕುಡೀರಿ. ನಾನು ಈವ್ನಿಂಗ್ ಆದಮೇಲೆ ಇವಾಗ ಬಿಸಿಲಲ್ಲಿ ಇದ್ದಿದ್ದಕ್ಕೆ ಹೊರಗಡೆ ಬಂದೆ. ಇವಾಗ ನೋಡಿ ಎಲ್ಲ ಸಂಡಿಗೆನೂ ತೆಗಿತಾ ಇದ್ದೀನಿ. ನನ್ನ ಸಂಡಿಗೆ ಎಲ್ಲ ಒಣಗೋಗಿದೆ, ಒಣಗಿ ಚೆನ್ನಾಗಾಗಿದೆ. ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಟೀ ಕುಡಿದಾದ್ಮೇಲೆ ಬಂದು ಎಲ್ಲ ಸಂಡಿಗೆನ ತೆಗೆದು ಇವತ್ತಿನ ದಿನ ನಂದು ಮುಗೀತು. ಹೇಗಿತ್ತಪ್ಪ ನಂದು ಇವತ್ತಿನ ದಿನಚರಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ. ತುಂಬ ಇಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ